ಎಲ್ಲರಿಗೂ ನಮಸ್ಕಾರ. ಮಂಗಳೂರು ಲಿಟ್ ಫೆಸ್ಟ್ 8ನೇ ಆವೃತ್ತಿಯ ಪತ್ರಿಕಾಗೋಷ್ಠಿಗೆ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ಛಾಯಾಗ್ರಾಹಕರು ಎಲ್ಲರಿಗೂ ಸ್ವಾಗತ. ಈಗ ಈ 8ನೇ ಆವೃತ್ತಿಯ ಲಿಟ್ ಫೆಸ್ಟ್ ನ ಸಂಪೂರ್ಣ ಮಾಹಿತಿ, ಸ್ಪೀಕರ್ಸ್ಗಳು ಯಾರ್ಯಾರು, ಇದರ ವಿಸ್ತೃತವನ್ನು ನಿಮ್ಮ ಮುಂದೆ ಹೇಳಿದ್ದಾರೆ. ಸುನೀಲ್ ಕುಲಕರ್ಣಿ. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ರಾಜ್ಯದ ಮತ್ತು ದೇಶದ ಒಂದು ಮಾಧ್ಯಮ ಸಂಸ್ಥೆಗಳನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧು ಭಗಿನಿಯರಿಗೆ ಭಾರತ್ ಫೌಂಡೇಶನ್ ವತಿಯಿಂದ ಸ್ವಾಗತ. ಈಗಾಗಲೇ ನೀವು 7 ಆವೃತ್ತಿಗಳಲ್ಲಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ ಕಾರಣ ನಾವು 8ನೇ ಆವೃತ್ತಿ ಕಡೆಗೆ ಹೋಗ್ತಾ ಇದ್ದೇವೆ. ನಮಗೆ ಯಾವ ರೀತಿ ಇದು ಹಬ್ಬವೋ ಅದೇ ರೀತಿ ಮಾಧ್ಯಮ ಸಂಸ್ಥೆಗಳಿಗೂ ಒಂದು ಹಬ್ಬವಾಗಿ ಇದು ಪರಿಣಮಿಸಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್ಗಳು ಆ ರೀತಿ ಇದೆ. ಹಾಗಾಗಿ ಅವುಗಳನ್ನ ಚೆನ್ನಾಗಿ ರಿಸೀವ್ ಮಾಡ್ತಾ ಜನರಿಗೆ ತಲುಪಿಸುವಂತ ಬಹುದೊಡ್ಡ ಜವಾಬ್ದಾರಿಯನ್ನು ನೀವು ನಿರ್ವಹಿಸ್ತಾ ಇರೋದ್ರಿಂದಲೇ ಇವತ್ತು 8ನೇ ಆವೃತ್ತಿ ಕಡೆಗೆ ನಾವು ಇನ್ನಷ್ಟು ಗಟ್ಟಿ ಹೆಜ್ಜೆಗಳನ್ನ ನಾವು ಇಡ್ತಾ ಬಂದಿದ್ದೇವೆ. ಪ್ರತಿ ವರ್ಷವೂ ಒಂದು ಯೋಚನೆಯಂತೆ ವಿಶೇಷತೆಯನ್ನ ತಗೊಂಡು ಬರ್ತೇವೆ. ಮಂಗಳೂರಿನಲ್ಲಿ ಮತ್ತು ಈ ಕರಾವಳಿ ಭಾಗದಲ್ಲಿ ಯಾವ ರೀತಿ ಸಾಹಿತ್ಯಕ್ಕೆ ಹೆಸರಾದಂತಹ ಅನೇಕರು ಇದ್ದಾರೋ ಅದೇ ರೀತಿ ಈ ಮುಖಾಂತರ ದೇಶಾದ್ಯಂತ ಇದು ಸುದ್ದಿ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿ ನಮ್ಮ ಎಲ್ಲ ಸೆಷನ್ಸ್ಗಳು ರೂಪುಗೊಂಡಿರ್ತಾರೆ. ಈ ಬಾರಿ ಒಂದು 8-10 ವಿಶೇಷತೆಗಳನ್ನ ಗಮನಕ್ಕೆ ತರ್ತೇನೆ. ಜೊತೆಗೆ ನಿಮ್ಗೆ ಈಗಾಗಲೇ ಕೊಡ್ತಾ ಇದ್ದಾರೆ ಎಲ್ಲ ಸೆಷನ್ಸ್ಗಳ ಮಾಹಿತಿಗಳು, ಯಾವಾಗ ಯಾವ ವಿಚಾರ ಸಂಕಿರಣ ನಡೀತದೆ ಅನ್ನುವಂಥದ್ದನ್ನ ನಿಮಗೆ ಪೂರ್ತಿ ವಿವರಣೆ ನಿಮ್ಮ ಕೈಯಲ್ಲಿದೆ. ಆದ್ರೆ ಅದರ ಒಳಗಡೆ ವಿಶೇಷತೆಗಳನ್ನ ನಾವು ಒಟ್ಟು ಲಿಟ್ ಫೆಸ್ಟ್ ಕೇವಲ ಸೆಷನ್ಸ್ಗಳಲ್ಲದೇನೆ ಸಾಹಿತ್ಯಿಕವಾಗಿ ಮತ್ತು ಭಾಷೆ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನು ಅಳವಡಿಸಿಕೊಳ್ತಾ ಬಂದಿದೆ. ನಮಗೆಲ್ಲ ಗೊತ್ತಿದೆ, ಕಳೆದ ಬಾರಿ SL ಭೈರಪ್ಪನವರು 2 ದಿನಗಳ ಕಾಲ ನಮ್ಮ ಜೊತೆಗಿದ್ರು. 2 ದಿನಗಳ ಆ ವಯಸ್ಸಿನಲ್ಲಿಯೂ ಕೂಡ ಸಾಹಿತ್ಯ ಮತ್ತು ಅವರು ಮೊದಲನೇ ಆವೃತ್ತಿಯಲ್ಲಿಯೂ ಕೂಡ ನಮ್ಮನ್ನು ಬಂದು ನಮ್ಮ ಅವಾರ್ಡ್ ಅನ್ನು ಸ್ವೀಕರಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ್ರು. ಕಳೆದ ಬಾರಿ ಕೂಡ ಅವರು ನಮ್ಮ ಜೊತೆ 2 ದಿನಗಳ ಕಾಲ ಇದ್ರು. ಹಾಗಾಗಿ ಈ ಬಾರಿಯ ಲಿಟ್ ಫೆಸ್ಟ್ ನಲ್ಲಿ SL ಭೈರಪ್ಪನವರ ಕೃತಿಯ ಆಧಾರಿತವಾದಂತಹ 7 ಸೆಷನ್ಸ್ಗಳು ಚರ್ಚೆಯನ್ನ ಅಲ್ಲಿ ಮಾಡಲಾಗುತ್ತೆ. ಇದು ಒಂದು ಅವರಿಗೆ ಒಂದು ರೀತಿಯ ಶ್ರದ್ಧಾಂಜಲಿ ರೂಪದಲ್ಲಿ ಅವರು ಬರೆದಿರತಕ್ಕಂತಹ ಕಾದಂಬರಿಗಳ ಮೇಲೆ ಇದು ಸೆಷನ್ಸ್ಗಳನ್ನ ಹೆಣೆಯಲಾಗಿದೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಡಿ ಮಹೇಂದ್ರ ಚಿತ್ರಕಾರರು ಅವರು ಈ 7 ಸೆಷನ್ಸ್ ಆಗ್ತಾ ಇರಬೇಕಾದ್ರೆ 2-3 ಕಲಾವಿದರ ಮುಖಾಂತರ ಅಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥ ವಿಷಯಗಳ ಆಧಾರದಲ್ಲಿ ಅಲ್ಲಿ ಚಿತ್ರಗಳನ್ನ ಬಿಡಿಸುವಂತದ್ದು ಅದೇ ಸಂದರ್ಭದಲ್ಲಿ ನಡೆಯುತ್ತೆ. ಅದು ಚಿತ್ರಲೇಖ ಅನ್ನುವಂತಹ ಒಂದು ವಿಚಾರದಲ್ಲಿ ಅಲ್ಲಿ ನಡೆಯುತ್ತದೆ. ಹಾಗೇನೆ ಭಾಷೆಗೆ ನಾವು ಒತ್ತು ಕೊಟ್ಟಿದ್ದೇವೆ. ಒಂದು ಸ್ಥಳೀಯ ಭಾಷೆ ತುಳುವಿನ ಸಾಹಿತ್ಯ ಮತ್ತು ಅದರ ಭವಿಷ್ಯ, ಇದು ಪ್ರತಿ ವರ್ಷವೂ ತುಳುವಿನ ಬಗ್ಗೆ ಈ ಭಾಗದ ಕರಾವಳಿ ಭಾಗದ ಪ್ರಮುಖ ಭಾಷೆ ಆಗಿರ್ತಕ್ಕಂಥ ಆ ತುಳುವಿನ ಬಗ್ಗೆ ಒಂದು ಸೆಷನ್ ಇರ್ತಕ್ಕಂಥದ್ದು. ಹಾಗೇನೆ ಸಂಸ್ಕೃತದಲ್ಲಿಯೂ ಕೂಡ ಒಂದು ಸೆಷನ್ ಅನ್ನ ನಾವು ಈ ಸಾರಿ ಇಟ್ಕೊಂಡಿದ್ದೇವೆ. ಅದು ಚಿಣ್ಣರ ಅಂಗಳ ಅಂತ ಏನು ಒಂದು ಹರಟೆಕಟ್ಟೆ ಅನ್ನುವಂತ ಒಂದು ವೇದಿಕೆ ಇದೆ. ಅಲ್ಲಿ ಸಂಸ್ಕೃತವನ್ನ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಕೋನದಿಂದ ಸಂಸ್ಕೃತವನ್ನ ಸರಳವಾಗಿ ಮಾತನಾಡುವುದು ಮತ್ತು ನಮ್ಮ ನಿತ್ಯ ಜೀವನದಲ್ಲಿ ಜೋಡಿಸಿಕೊಳ್ಳೋ ದೃಷ್ಟಿಯಿಂದ ಮಕ್ಕಳಿಗೆ ಅದನ್ನು ಹೇಗೆ ಕಲಿಸಬಹುದು, ಅಲ್ಲಿ ಬಂದಿರತಕ್ಕಂಥ ಪೇರೆಂಟ್ಸ್ಗಳು ಮತ್ತು ಮಕ್ಕಳಿಗೆ ಆ ಒಂದು ಪ್ರಯೋಗವನ್ನ ಅಲ್ಲಿ ಮಾಡ್ಲಿಕ್ಕೆ ಸಿಗುತ್ತೆ. ಇನ್ನೊಂದು ಪಕ್ಕದ ಜಿಲ್ಲೆ ಆದಂತಹ ಕೊಡಗು, ಅಲ್ಲಿಯ ಕೊಡವ ಭಾಷೆ ಇತ್ತೀಚೆಗೆ ನಾವು ಕೇಳಲ್ಪಟ್ರೆ ಕೊಡವ ಭಾಷೆ ಕ್ಷೀಣಿಸ್ತಾ ಇದೆ ಅನ್ನುವಂಥದ್ದು ಕೂಗು ಕೇಳ್ತಾ ಇದೆ. ಆದ್ರೆ ಅದು ಕ್ಷೀಣಿಸ್ಲಿಕ್ಕೆ ಏನ್ ಕಾರಣ? ಅದರ ಜಾನಪದ ಸಾಹಿತ್ಯ ಏನಿದೆ ಕೊಡವ ಭಾಷೆಯದ್ದು. ಆಮೇಲೆ ಇತ್ತೀಚೆಗೆ ಅಲ್ಲಿಂದ ಮೈಗ್ರೇಟ್ ಆಗಿ ಅನ್ನೋದಂತಂದ್ರೆ ಕೆಲಸಕ್ಕೋಸ್ಕರ ದೂರ ಪಟ್ಟಣಗಳಿಗೆ ಹೋಗುವುದರಿಂದ ಅಲ್ಲಿ ಸ್ಥಳೀಯ ಭಾಷೆಗೆ ಯಾವ ರೀತಿಯ ಹೊಡೆತ ಬೀಳ್ತಾ ಇದೆ ಅನ್ನೋದನ್ನ ನಿಜವಾಗಿ ಪ್ರಾಕ್ಟಿಕಲ್ ಆಗಿ ಅನುಭವಿಸಿದವರ ಆಧಾರದಲ್ಲಿ ಈ ಬಾರಿ ಕೊಡವ ಭಾಷೆಯ ದೃಷ್ಟಿಕೋನದಿಂದ
ಅದರ ಮುಂದಿನ ಭವಿಷ್ಯ ಏನಿದೆ ಅನ್ನೋದ್ರ ಬಗ್ಗೆ ಒಂದು ದೀರ್ಘವಾದಂತಹ ಚರ್ಚೆ ಕೂಡ ಈ ಸಾರಿ ಪ್ರಾದೇಶಿಕ ಭಾಷೆಯ ವಿಷಯದಲ್ಲಿ ನಾವು ಅದನ್ನ ತಗೊಳ್ತಾ ಇದ್ದೇವೆ. ಹಾಗೇನೆ ಬೊಂಬೆ ಆಟ, ಅನೇಕ ಕಲೆಗಳು ನಮ್ಮನ್ನ ಈ ತರ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ಬೊಂಬೆ ಆಟದ್ದು ಒಂದು ಮಕ್ಕಳಿಗೋಸ್ಕರ ಇರ್ತಕ್ಕಂಥದ್ದು ಮತ್ತು ಅಲ್ಲಿ ಬಂದಂತಹ ಎಲ್ಲ ಪ್ರೇಕ್ಷಕರಿಗೆ ಬೊಂಬೆ ಆಟದ ಮುಖಾಂತರ ಒಂದು ವಿಚಾರವನ್ನು ಕೊಡುವಂತಹದ್ದನ್ನ ಈ ಬಾರಿ ಇಟ್ಕೊಂಡಿದ್ದೇವೆ. ಉಜ್ವಲ ಕೃಷ್ಣರಾಜ್ ಅನ್ನುವಂಥವರು ಅದನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೇನೆ ಮಾಂಕ್ ವಿತ್ ಕ್ಯಾಮರಾ ಅನ್ನುವಂತಹದ್ದು, ಇದು ವಿಶೇಷವಾದಂತಹ ಒಂದು ಏನಂತ ಹೇಳಿದ್ರೆ ಫೋಟೋ ಎಕ್ಸಿಬಿಷನ್. ಇದರಲ್ಲಿ ನಿಕೋಲಸ್ ರುಲ್ಯಾಂಡ್ ಅನ್ನುವಂತಹ ಒಬ್ರು ಅಮೆರಿಕದ ನಾಗರಿಕರವರು, ಬೌದ್ಧ ಸನ್ಯಾಸಿ ಆಗ್ತಾರೆ ಅವರ ವಿಶೇಷತೆ ಏನಂತ ಹೇಳಿದ್ರೆ ಅವ್ರದ್ದು ಫೋಟೋಗ್ರಫಿ. ಅವರು ಸನ್ಯಾಸಿ ಆದ ನಂತರವೂ ಕೂಡ ಫೋಟೋಗ್ರಫಿಯನ್ನ ಇವತ್ತಿನ ನಿಲ್ಲಿಸಲಿಲ್ಲ. ಅವರು ತೆಗೆದಿರುವಂತಹ ಬ್ಲಾಕ್ ಅಂಡ್ ವೈಟ್ ಬಹಳ ಒಂದಿಷ್ಟು ಫೋಟೋಗ್ರಫಿಯ ಒಂದು ಪ್ರದರ್ಶನಿ ಕೂಡ ಅಲ್ಲಿ ಇರ್ತದೆ. ಬ್ಲಾಕ್ ಅಂಡ್ ವೈಟ್ ಇವತ್ತಿನವರೆಗೂ ಅವರು ಕಲರ್ ಫೋಟೋಗೆ ಸ್ವಿಫ್ಟ್ ಆಗ್ಲಿಲ್ಲ. ಮತ್ತು ಅದು ಮೊದಲು ಹಳೆಯ ರೀಲ್ಗಳಲ್ಲಿ ಬರ್ತಿತ್ತು, ಅಂದ್ರೆ ಅದನ್ನ ನೀವು ಹಿಂದೆ ನೋಡಿರ್ಬೋದು, ಸಿನಿಮಾ ರೀಲ್ ತರ ಬರ್ತಿತ್ತಲ್ಲ, ಅದನ್ನ ಇವತ್ತು ಕೂಡ ಅವರು ಉಪಯೋಗಿಸ್ತಾ ಇದ್ದಾರೆ. ಅವರದ್ದು ತೆಗೆದಿರುವಂತಹ ಫೋಟೋಗ್ರಫಿಯ ಒಂದು ಎಕ್ಸಿಬಿಷನ್ ಅಲ್ಲಿ ನಡೀಲಿಕ್ಕಿದೆ. ಹಾಗೇನೆ ಸ್ಪೀಕರ್ಸ್ ಗಳಲ್ಲಿ ವಿವರಣೆಯನ್ನು ಹೇಳ್ತಾರೆ. ಅಂಬಾಸಿಡರ್ಸ್ 2 ಜನ ನಮ್ಮಲ್ಲಿ ಈ ಸಾರಿ ಭಾಗವಹಿಸ್ಲಿಕ್ಕಿದ್ದಾರೆ. ಹಾಗೇನೆ ANI ಸ್ಮಿತಾ ಪ್ರಕಾಶ್ ಅವರು ಭಾಗವಹಿಸ್ಲಿಕ್ಕಿದ್ದಾರೆ. ಇನ್ನೊಂದು ಒಂದು ಬಹಳ ಅಂದ್ರೆ ಈ ಸಾಹಿತ್ಯ ಅನ್ನುವಂಥದ್ದು ಕೇವಲ ಬರವಣಿಗೆ, ಕಾದಂಬರಿ, ಪುಸ್ತಕಕ್ಕಲ್ಲದೇನೆ ಮಂಗಳೂರು ಲಿಟ್ ಫೆಸ್ಟಿನಲ್ಲಿ ಎಲ್ಲಾ ರೀತಿಯ ರಂಗಗಳಲ್ಲಿಯೂ ಕೂಡ ಸಾಹಿತ್ಯ ಅಡಕವಾಗಿದೆ ಅನ್ನೋದನ್ನ ಮೊದಲಿನಿಂದಲೂ ನಾವು ಹೇಳ್ತಾ ಬಂದಿದ್ದೇವೆ. ಈ ಬಾರಿ ಒಂದು ವಿಚಾರ ಹೇಗಿದೆ ಅಂದ್ರೆ, ನೇತ್ರಾವತಿಯಿಂದ ನೈಲ್ ನದಿಯವರೆಗೆ ಯಾವ ರೀತಿ ಜಿಯೋಪಾಲಿಟಿಕ್ಸ್ ಅಥವಾ ಪರಿಸರ ವಿಚಾರವಾಗಿ ಸಾಹಿತ್ಯ ಮತ್ತು ಬರಬೇಕು ಮತ್ತು ವಿಚಾರಗಳು ಹೊರಹೊಮ್ಮಬೇಕು ಅನ್ನೋ ದೃಷ್ಟಿಕೋನದಿಂದ ನೇತ್ರಾವತಿಯಿಂದ ನೈಲ್ ವರೆಗೆ ಅನ್ನುವಂಥ ನದಿಯವರೆಗೂ ಅನ್ನುವಂಥ, ಅಂದ್ರೆ ಇವತ್ತು ನಾವು ಏನು ನೇತ್ರಾವತಿಯ ವಿಚಾರವಾಗಿ ಬೇರೆ ಬೇರೆ ಪರಿಸರ ದೃಷ್ಟಿಕೋನದಿಂದ ಏನು ಕೂಗುಗಳನ್ನು ಕೇಳ್ತೇವೆ, ಅದು ಕೇವಲ ಕರಾವಳಿ ಭಾಗದ ಒಂದು ಸಮಸ್ಯೆ ಅಲ್ಲ, ಜಗತ್ತಿನ ಮತ್ತು ಈ ಭಾಗದಲ್ಲಿ ಬರುವಂತ ಎಲ್ಲ ದೇಶಗಳ ಒಂದು ಸಮಸ್ಯೆ ಅದನ್ನ ನಾವು ಒಂದು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಅದು ಬರೀ ಚರ್ಚೆ ಆಗದೆ ಮುಂದಿನ ಒಂದು 16 ವರ್ಷಗಳವರೆಗೂ ಅದೊಂದು ದಿಕ್ಸೂಚಿ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಚರ್ಚೆಯನ್ನ ನಾವು ಅಲ್ಲಿ ಮಾಡ್ಲಿಕ್ಕಿದ್ದೇವೆ. ಅದರಲ್ಲಿ ವಿಶೇಷವಾಗಿ ನಾಸಾದ ವಿಜ್ಞಾನಿ ಅವರು ರಘು ಮುರ್ತುಗುಡ್ಡೆ ಅನ್ನುವಂತಹವರು ಅಲ್ಲಿ ನಮ್ಮ ಸಂವಾದಕ್ಕೆ ಲಭ್ಯವಿರ್ತಾರೆ. ಹಾಗೇನೆ ಇಲ್ಲಿಯ ಸ್ಥಳೀಯ ಪರಿಸರದ ಪ್ರೇಮಿಗಳು ಅಥವಾ ಪರಿಸರದ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಗಿರಿಧರ್ ಕಾಮತ್ ಅವರು ಕೂಡ ಅದರಲ್ಲಿ ಇರ್ತಾರೆ. ಹೀಗೆ ನೇತ್ರಾವತಿಯಿಂದ ಅಲ್ಲಿಯವರೆಗೆ ಇರತಕ್ಕಂತಹ ಒಂದು ಏನು ಸಮಸ್ಯೆ ಇದೆ, ಅದು ಮುಂದಿನ ದಿನಗಳಲ್ಲಿ ಒಂದು ಮಾರ್ಗ ಹುಡುಕುವಂತಹ ಒಂದು ಪ್ರಯತ್ನವನ್ನ ಮಂಗಳೂರು ಲಿಟ್ ಫೆಸ್ಟ್ ನಲ್ಲಿ ಮಾಡುವವರಿದೆ. ಹಾಗೇನೆ ಸ್ಪೇಸ್ ಸೈಂಟಿಸ್ಟ್ ಕೂಡ ಬರ್ತಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಮಂಗಳೂರು ಲಿಟ್ ಫೆಸ್ಟ್ ನಲ್ಲಿ ಕಳೆದ 7 ಆವೃತ್ತಿಗಳಲ್ಲಿ ತಂತ್ರಜ್ಞಾನವೂ ಒಂದು ಸಾಹಿತ್ಯವಾಗಿ ನಾವು ಅಳವಡಿಸ್ಕೊಂಡಿದ್ದೆ. ಅಂದ್ರೆ ತಂತ್ರಜ್ಞಾನ ಇವತ್ತು ನಾವು AI ಅಂತ ನಾವು ಯಾವ ರೀತಿ ಯೋಚನೆ ಮಾಡ್ತೇವೆ, ಅದು ಬಹಳ 2-3 ಆವೃತ್ತಿ ಹಿಂದ್ಗಡೆ ಕೂಡ ನಾವು ಅದನ್ನ ಚರ್ಚೆ ಮಾಡಿದ್ವಿ. AI ಮುಖಾಂತರ ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ಬದಲಾವಣೆಗಳನ್ನು ನಾವು ಆಗ್ಲೇ ಚರ್ಚಿಸಿದ್ದೇವೆ. ಈ ಬಾರಿಯೂ ಕೂಡ 2-3 ಸೈಂಟಿಸ್ಟ್ಗಳು ಬರ್ತಾರೆ, ವಿಜ್ಞಾನಿಗಳು. AI ಮತ್ತು ಭಾರತದ ಮುಂದಿನ ಯೋಜನೆಗಳು, ಆ ಮುಖಾಂತರ ಮುಂದಿನ ಯೋಜನೆಗಳು, ಈ ಬಗ್ಗೆನೂ ಒಂದಿಷ್ಟು ಚರ್ಚೆಗಳು ಅಲ್ಲಿ ನಡೀಲಿಕ್ಕಿದೆ. ಇನ್ನೊಂದು ಸಿನಿಮಾ ಪ್ರದರ್ಶನ ಇರ್ತದೆ. ಅಲ್ಲಿ ಪಿ ಶೇಷಾದ್ರಿ ಅವರು ಒಂದು ಶಾರ್ಟ್ ಮೂವಿಯನ್ನು ಮಾಡಿದ್ದಾರೆ. ಅದು ವಿಶೇಷವಾಗಿ SL ಭೈರಪ್ಪನವರ ಮೇಲೆ ಇರ್ತಕ್ಕಂಥ ಶಾರ್ಟ್ ಮೂವಿ. ಅದನ್ನು ಕೂಡ ಒಂದು ಪ್ರದರ್ಶನಕ್ಕೆ ಅಲ್ಲಿ ಇರ್ಲಿಕ್ಕಿದೆ. ಹಾಗೇನೆ ನಮ್ಮ ಹಳೆಯ ಕಾಲದ ಗಮಕ ವಾಚನ ಅನ್ನುವಂತಹ ಒಂದು ಪದ್ಧತಿ ಏನಿದೆ, ಅದಕ್ಕೊಂದು ಪ್ರೋತ್ಸಾಹ ಸಿಗ್ಬೇಕು ಮತ್ತು ಅದನ್ನ ಹೆಚ್ಚು ಜನರಿಗೆ ತಿಳಿಸ್ಬೇಕು, ಕೇಳಿಸಬೇಕು. ಅದು ಒಂದು ಡಿಜಿಟಲ್ ಫುಟ್ ಪ್ರಿಂಟ್ ಆಗಿ ನಮ್ಮ ಯೂಟ್ಯೂಬ್ಗಳ ಮುಖಾಂತರ ಉಳಿಬೇಕು ಅನ್ನೋ ದೃಷ್ಟಿಕೋನದಿಂದ ಒಂದು ಗಮಕ ವಾಚನ ಅನ್ನುವಂತಹ ಒಂದು ಸೆಷನ್ಸ್ ಕೂಡ ಇವತ್ತು ನಾವು ಇಟ್ಕೊಂಡಿದ್ದೇವೆ. ಅಲ್ಲಿ ಸಾಹಿತ್ಯ ಹಬ್ಬದಲ್ಲಿ ಪುಸ್ತಕದ ಬಗ್ಗೆ ಗಮನ ಕೊಡದಿದ್ರೆ ಅದು ಸಾಹಿತ್ಯ ಹಬ್ಬ ಆಗುವುದಿಲ್ಲ ಅನ್ನೋ ದೃಷ್ಟಿಕೋನದಿಂದ ಇಲ್ಲಿ ಏನು ಬುಕ್ ಸ್ಟಾಲ್ ಇದೆ, ಅಲ್ಲಿಯೂ ಕೂಡ ಒಂದು ವಿಶೇಷವಾದಂತಹ ಪ್ರಯತ್ನ ನಡೀತಾ ಇದೆ. ಎಲ್ಲ ರೀತಿಯ ಇಲ್ಲಿ ಬರುವಂತಹ ಆಥರ್ಸ್ಗಳು, ಅದಲ್ಲದೇನೆ ನಾಡಿನ ಪ್ರಸಿದ್ಧ ಲೇಖಕರ ಪುಸ್ತಕಗಳು ಅಲ್ಲಿ ಸಿಗಬೇಕು, ಬಂದಂತಹವರಿಗೆ ಅದು ಲಭ್ಯವಾಗಬೇಕು, ಇಲ್ಲಿನ ತಗೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಕೋನದಿಂದ ವಿಶೇಷವಾಗಿ ಈ ಸಾರಿ ಪುಸ್ತಕ ಮಳಿಗೆಗಳಿಗೆ ವಿಶೇಷ ಒತ್ತು ಕೊಟ್ಟು
ಎಲ್ಲಾ ರೀತಿಯ ಪುಸ್ತಕಗಳು ಸಿಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಇದ್ರ ಜೊತೆಗೆ ಅಲ್ಲಿ ಅವೈಲಬಿಲಿಟಿ, ಇಲ್ಲಿ ಬರುವಂತಹ ಅನೇಕ ಆಥರ್ಸ್ಗಳು ಬರ್ತಾರೆ, ಲೇಖಕರು ಬರ್ತಾರೆ, ಅವರ ಪುಸ್ತಕಗಳು ಇರ್ತದೆ. ಅವರ ಪುಸ್ತಕಗಳನ್ನ ಯಾರು ತೆಗೆದುಕೊಡ್ತಾರೆ ಅವರ ಹಸ್ತಾಕ್ಷರದ ಮುಖಾಂತರ ಆ ಪುಸ್ತಕವನ್ನು ಕೊಡುವಂತಹ ಒಂದು ಆಥರ್ಸ್ ಕಾರ್ನರ್ ಅನ್ನುವಂತಹ ಒಂದು ಬಾಕ್ಸ್ ಅನ್ನು ಕೂಡ ನಾವು ನಿರ್ಮಿಸಿದ್ದೇವೆ. ಯಾಕಂದ್ರೆ ಪುಸ್ತಕವನ್ನ ತಗೊಳ್ಳುವಾಗ ಆ ಲೇಖಕರ ಬಗ್ಗೆ ಬಹಳ ಒಂದು ಏನು ಅವರ ಬಗ್ಗೆ ಬಹಳ ಒಂದು ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ ಅವ್ರ ಕಡೆಯಿಂದ ಹಸ್ತಾಕ್ಷರ ತಗೋಬೇಕು ಅನ್ನುವಂತ ಭಾವನೆ ಎಲ್ಲರಿಗೂ ಇರುತ್ತೆ. ಅದನ್ನು ಕೂಡ ಈ ಬಾರಿ ಲಿಟ್ ಫೆಸ್ಟ್ ನಲ್ಲಿ ನಾವು ಅನುವು ಮಾಡಿ ಕೊಡ್ತಾ ಇದ್ದೇವೆ. ಹಾಗೇನೆ ತುಳು ಲಿಪಿ ಬಗ್ಗೆ ಪ್ರತಿ ವರ್ಷವೂ ನಾವು ಯೋಚನೆ ಮಾಡ್ತೇವೆ. ತುಳು ಲಿಪಿ ಮುಂದೆ ಬೆಳಿಬೇಕು, ತುಳು ಅಕ್ಷರಗಳು ಬರಬೇಕು ಅನ್ನೋ ದೃಷ್ಟಿಯಿಂದ ಬುಕ್ ಸ್ಟಾಲು ಮತ್ತು ಅದರಲ್ಲಿ ಪರಿಸರದಲ್ಲಿ ತುಳು ಲಿಪಿಯನ್ನ ಅಭ್ಯಾಸ ಮಾಡೋ ದೃಷ್ಟಿಯಿಂದ, ಕೊನೆ ಪಕ್ಷ ಹೆಸರನ್ನಾದ್ರೂ ತುಳು ಲಿಪಿಯಲ್ಲಿ ಬರೆಯೋ ರೀತಿಯಲ್ಲಿ ಬಂದಂತವರು ಒಂದು ಅಭ್ಯಾಸ ಮಾಡ್ಲಿ ಅನ್ನೋ ದೃಷ್ಟಿಯಿಂದ ತುಳು ಲಿಪಿಯ ಒಂದು ಕಾರ್ಯಾಗಾರದ ರೀತಿಯಲ್ಲಿ ಇರತಕ್ಕಂಥದ್ದನ್ನ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನೊಂದು ವಿಶೇಷವಾಗಿ ಕರಾವಳಿ ಭಾಗದ ಕ್ರಿಕೆಟ್ ಬಗ್ಗೆ ಉಲ್ಲೇಖ ಮಾಡಿದಂತಹ ಕರಾವಳಿಯ ಕ್ರಿಕೆಟ್ ವಿಚಾರವಾಗಿ ಒಂದು ಸ್ಪೋರ್ಟ್ಸ್ ವಿಚಾರವಾಗಿ ಒಂದು ಸೆಷನ್ ಇರುತ್ತೆ. ಅಲ್ಲಿ ಪುಸ್ತಕ ಬಿಡುಗಡೆ ಕೂಡ ಅಲ್ಲಿ ಆಗ್ಲಿಕ್ಕಿದೆ. ಸೊ ಅದು ಕೂಡ ಒಂದು ಅಂದ್ರೆ ವಿಶೇಷವಾಗಿ ಕ್ರಿಕೆಟ್ ಅನ್ನೇ ಒಂದು ಸಾಹಿತ್ಯವಾಗಿ ಇರಿಸಿಕೊಂಡು ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದನ್ನ ಅದನ್ನ ಯೋಚನೆ ಮಾಡಿ ಒಂದು ಅವಧಿಯನ್ನ ಇಟ್ಕೊಂಡಿದೆ. ಇದ್ರ ಜೊತೆಗೆ ಕಳೆದ ಬಾರಿ ಡಿಸೋಜಾ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಕೊಟ್ಟಿದ್ವಿ. ಅದೇ ಸಂದರ್ಭದಲ್ಲಿ ಈ ಬಾರಿ SL ಭೈರಪ್ಪನವರಿಗೆ ಒಂದು ವಿಡಿಯೋ ಚಿತ್ರದ ಮುಖಾಂತರ ಶ್ರದ್ಧಾಂಜಲಿಯನ್ನು ಕೊಡ್ಲಿಕ್ಕಿದ್ವಿ. ಹಾಗೆ ಕರಾವಳಿ ಭಾಗದ ಒಬ್ಬರು ಮಹಾನ್ ವ್ಯಕ್ತಿತ್ವ ಆದಂತಹ ವಿನಯ್ ಹೆಗ್ಡೆ ಅವರಿಗೂ ಕೂಡ ನಾವು ಈ ಬಾರಿ ಶ್ರದ್ಧಾಂಜಲಿಯನ್ನ ಅಲ್ಲಿ ಸಲ್ಲಿಸ್ಲಿಕ್ಕಿದ್ದೇವೆ. ಇನ್ನೊಂದು ಸೆಷನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮೊದಲ ಬಾರಿ ಅವರು ಇತರ ಪುಸ್ತಕಗಳನ್ನು ಬರೀತಾರೆ ಅಥವಾ ಒಂದು ಕಾದಂಬರಿಯನ್ನು ಬರೀತಾರೆ ಅಥವಾ ಹಾಡು ಬರೀತಾರೆ ಅಂತಹ ಎಮರ್ಜಿಂಗ್ ವಾಯ್ಸಸ್ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಉದಯೋನ್ಮುಖ ಲೇಖಕರಿಗೆ ಒಂದು ವೇದಿಕೆಯನ್ನು ಕಳೆದ ಬಾರಿಯೂ ಕೊಟ್ಟಿದ್ವಿ, ಈ ಬಾರಿಯೂ ಕೊಟ್ಟು ಅದರ ಮುಖಾಂತರ ಅವರಿಗೆ ಮುಂದಿನ ದಿನಗಳಲ್ಲಿ ಅವ್ರು ಇನ್ನಷ್ಟು ಬರಿಬೇಕು ಅನ್ನುವಂತಹ ಪ್ರೋತ್ಸಾಹವನ್ನು ಕೊಡೋ ದೃಷ್ಟಿಯಿಂದ ಆ ರೀತಿಯ ಒಂದು ಇದನ್ನು ನಡೆಯುತ್ತೆ. ಗಮಕ ವಾಚನ ಕೂಡ ಅಲ್ಲಿ ಇರುತ್ತೆ. ಸೊ ಇದು ವಿಶೇಷವಾಗಿ ಈ ರೀತಿಯ ಸಂಗತಿಗಳನ್ನು ಒಳಗೊಂಡಂತಹ 8ನೇ ಆವೃತ್ತಿ ಈ ಬಾರಿ ಮುಂದೆ ಬರ್ಲಿಕ್ಕಿದೆ.